ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ಗಣೇಶ್ ಅವರು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ಸಿನಿಮಾ ರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೂ ಕೂಡ ಹೇಳ್ಬೋದು. ಹೌದು, ಇಂಥ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಕಲಾವಿದರು ಮಳೆ ಜೊತೆ ಚೆಲ್ಲಾಟ ಕಾಮಿಡಿ ಟೈಮಿಂದ ಬಂದಂಥ ಈ ನಟ ಇದೀಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ನಿಜಕ್ಕೊಂದು ರೀತಿ ಆಘಾತಕಾರಿದ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸನ್ನು ಇಟ್ಕೊಂಡಿದ್ದಂಥ ನಟ ಅಂತ ಹೇಳ್ಬೋದು. ಸುಮಾರು 5-6 ವರ್ಷಗಳ ಚಿತ್ರರಂಗದಿಂದ ಕಣ್ಮರೆಯಾಗಿದ್ದಾರೆ. ಕೃಷ್ಣ ಪ್ರಣಯಸಕ್ಕೆ ಬಂದಂಥ 5 ವರ್ಷಗಳ ಹಿಂದೆ ಬಿಟ್ಟರೆ ಮತ್ತು ಯಾವ ಸಿನಿಮಾಗಳು ಕೂಡ ಅಷ್ಟು ಆ್ಯಕ್ಟಿವ್ ಆಗೋರು ಕಾಣಿಸ್ಕೊಂಡಿಲ್ಲ. ಇತ್ತೀಚೆಗೊಂದು ಯೂಟ್ಯೂಬ್ ಪಾಡ್ಕಾಸ್ಟ್ನ ಬಗ್ಗೆ ಕೇಳಿದ್ದಕ್ಕೆ ಒಳ್ಳೆ ಕಥೆಗಳು ಬರ್ತಿಲ್ಲ ಮತ್ತು ಒಳ್ಳೆ ಕಥೆ ಅಂಧಾರನೂ ಕೂಡ ಇಲ್ಲ. ಈ ಕಾರಣದಿಂದಾಗಿ ನಾವು ಸಿನಿಮಾದಲ್ಲಿ ಅಷ್ಟು ಸ್ವಲ್ಪ ಇನ್ಯಾಕ್ಟಿವ್ ಆಗಿದ್ದೀವಿ ಅಂತ ಸಹ ಹೇಳಿದ್ದಾರೆ. ಹೀಗಾಗಿ ಒಳ್ಳೆ ಕಥೆಗಳು ಬಂದರೆ ಮಾತ್ರ ಇದು ಮಾಡ್ಬೋದು. ನಿರ್ಮಾಪಕರಂತೂ ಇತ್ತೀಚೆಗೆ ಲವ್ ಸಿನಿಮಾಗಳಿಗಂತೂ ಬಂಡವಾಳ ಹೂಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಂದಾಗ ನಾವು ತಾನೇ ಹೇಗೆ ಅವ್ರಿಗೆ ಹೇಳಿ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಕೈಯಲ್ಲಿ ಬಂಡವಾಳ ಇದ್ದರೆ ಖಂಡಿತ ನಾವು ಒಳ್ಳೆ ಸಿನಿಮಾಗಳು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನಾವು ದುಡ್ಡು ಮುಖ್ಯ ಆಗೋದಿಲ್ಲ, ನಮಗೆ ಸ್ಟೋರಿ ಇರ್ಬೋದು, ನಮಗಿರೋದು ಆಡಿಯನ್ಸ್ ಮುಖ್ಯ ಆಗಿರ್ತಾರೆ. ಯಾಕೆಂದರೆ ಹಿಂದೆ ನಾವು ಕೊಟ್ಟಿರೋಂಥ ಸಾಕಷ್ಟು ನಮ್ಮ ನಿರ್ಮಾಣದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದೇವೆ ಅಂತ